ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, SSCಯಲ್ಲಿ GD ಕಾನ್ಸ್ಟೇಬಲಲ್ಲಿ ಇಲ್ಲಿ ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ಇಲ್ಲಿ CAPF ಮತ್ತು SSF ಮತ್ತು ರೈಫಲ್ ಮ್ಯಾನ್ ಮತ್ತು ಅಸ್ಸಾಂ ರೈಫಲ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಮೊದಲನೇದಾಗಿ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ನೋಡ್ತಾ ಹೋಗೋದಾದರೆ, ಇದರ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 1/12/2025ಕ್ಕೆ ಓಪನ್ ಆಗಿದ್ದು ಮತ್ತು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ 31/12/2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ನಂತರ ಫೀಸ್ ಪೇಮೆಂಟು ಸಹ 1/1/2026ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಮತ್ತು ನಿಮ್ಮೊಂದು ಅಪ್ಲಿಕೇಶನ್ ಫಾರಮ್ ಏನಾದ್ರು ಒಂದು ಕರೆಕ್ಷನ್ ಇತ್ತಂದರೆ ಅದರ ಒಂದು ದಿನಾಂಕ ಬಂದು 8/1/2026ರಿಂದ 10/1/2026 ತನಕ ನಿಮಗೆ ಕಾಲಾವಕಾಶ ಇರುತ್ತೆ. ಓಕೆ, ನೀವು ನಿಮ್ಮ ಒಂದು ಅರ್ಜಿಯನ್ನು ನೀವು ಕರೆಕ್ಷನ್ ಮಾಡ್ಕೋಬೋದು. ನಂತರ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇದರ ಒಂದು ಟೆಂಟೇಟಿವ್ ಶೆಡ್ಯೂಲ್ ನೋಡೋದಾದರೆ ಫೆಬ್ರವರಿಯಿಂದ ಏಪ್ರಿಲ್ 2026 ಓಕೆ, ಈ ಒಂದು ಮಂತಲ್ಲಿ ನಿಮಗೆ ಎಕ್ಸಾಮ್ ಮಾಡ್ಬೋದು ಅಂತ ತಿಳಿಸಿದ್ದಾರೆ. ಓಕೆ, ಇದು ಜಸ್ಟ್ ತಾತ್ಕಾಲಿಕವಾಗಿ ತಿಳಿಸಿದ್ದಾರೆ. ನಂತರ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇವರ ಒಂದು ಪೇ ಸ್ಕೇಲ್ ನೋಡೋದಾದರೆ ತಿಂಗಳಿಗೆ 21,700ರಿಂದ 69,100 ತನಕ ಇವರೊಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಓಕೆ, ನಂತರ ವೇಕೆನ್ಸಿ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ಮೇಲ್ ಮತ್ತು ಫೀಮೇಲ್ ಎರಡಲ್ಲೂ ಕೂಡ ಕೆಟಗರಿ ಸಂಬಂಧಪಟ್ಟಂತೆ ಡಿವೈಡ್ ಮಾಡಿ ತಿಳಿಸಿದರೆ ನೀವು ಬೇಕಂದರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು. ನಾನು ಜಸ್ಟ್ ಟೋಟಲ್ ಆಗಿ ಯಾವ ಫೋರ್ಸಲ್ಲಿ ಎಷ್ಟೆಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ರೆ ಅಂತ ಹೇಳ್ತಾ ಹೋಗ್ತೀನಿ. BSF ಅಲ್ಲಿ 616, CISF ಅಲ್ಲಿ 14,595, CRPF ಅಲ್ಲಿ 5,490, SSB ಅಲ್ಲಿ 1,764, ITBP ಅಲ್ಲಿ 1,293, AR ಅಲ್ಲಿ 1,706 ಹಾಗೂ SSF ಅಲ್ಲಿ 23 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. ಸೊ ಟೋಟಲ್ ಆಗಿ 25,487 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ನಂತರ ಏಜ್ ಲಿಮಿಟ್ ನೋಡೋದಾದರೆ ಕನಿಷ್ಠ ಅಂದರೆ 18 ವರ್ಷ ಆಗಿರಬೇಕು, ಗರಿಷ್ಠ 23 ವರ್ಷಗಳು. ಬಟ್ ಇಲ್ಲಿ ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಕೂಡ ಇರುತ್ತೆ. ಓಕೆ, SC ST ಅವರಿಗೆ 5 ಇಯರ್ಸ್ ಇರುತ್ತೆ, OBC ಅವರಿಗೆ 3 ಇಯರ್ಸ್ ಇರುತ್ತೆ. ನಂತರ ಎಕ್ಸ್ ಸರ್ವಿಸ್ ಮೆನ್ ಅವ್ರಿಗೂ ಕೂಡ ಅವರ ಒಂದು ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದ ಅವಧಿಗೆ ನಿಮಗೆ 3 ಇಯರ್ಸ್ ಅಷ್ಟು ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಸಿಗುತ್ತೆ. ಓಕೆ, ನಂತರ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಅಥವಾ ಮಂಡಳಿಯಿಂದ SSLC ಅಥವಾ 10th ಪಾಸ್ ಆಗಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತೀರ. ನಂತರ ಇಲ್ಲಿ ನೀವು NCC ಸರ್ಟಿಫಿಕೇಟನ್ನು ಹೊಂದಿರೋರಿಗೂ ಸಹ ಇಲ್ಲಿ ಬೋನಸ್ ಅಂಕಗಳು ಸಿಗುತ್ತೆ. NCCಯಲ್ಲಿ ಸೀಟ್ ಸರ್ಟಿಫಿಕೇಟ್ ಹೊಂದಿರೋರಿಗೆ 5%, B ಸರ್ಟಿಫಿಕೇಟನ್ನು ಹೊಂದಿರೋರಿಗೆ 3% ಹಾಗೂ A ಸರ್ಟಿಫಿಕೇಟನ್ನು ಹೊಂದಿರೋರಿಗೆ 2% ಅಷ್ಟು ನಿಮಗೆ ಬೋನಸ್ ಮಾರ್ಕ್ಸ್ ಕೂಡ ನಿಮಗೆ ಸಿಗುತ್ತೆ. ಓಕೆ, ಇದೊಂದು NCC ಸರ್ಟಿಫಿಕೇಟ್ ಹೊಂದಿರೋರಿಗೆ ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ನಂತರ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ವುಮೆನ್ ಕ್ಯಾಂಡಿಡೇಟ್ಸ್ ಹಾಗೂ SC ಅವ್ರಿಗೆ, ST ಅವ್ರಿಗೆ ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಇವರನ್ನು ಹೊರತುಪಡಿಸಿ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪೀಸ್ ಅಷ್ಟು ನಿಮಗೆ ಫೀಸ್ ಇರುತ್ತೆ. ಓಕೆ, ಮತ್ತು ನೀವು ಆನ್ಲೈನ್ ಮೂಲಕ ನೀವು ಪೇ ಮಾಡ್ಕೋಬೋದು. ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮೂಲಕ ನೀವು ಆನ್ಲೈನ್ ಪೇಮೆಂಟ್ ನೀವು ಮಾಡ್ಕೋಬೋದು. ಓಕೆ, 1/1/2026ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ನಂತರ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ ಅಂತ ನೋಡೋದಾದರೆ ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಳಿ, ಗುಲ್ಬರ್ಗ ಅಥವಾ ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಒಂದು ಡಿಸ್ಟಿಕ್ಕಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಇರುತ್ತೆ. ಓಕೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಪ್ರಿಫರೆನ್ಸ್ ಕೊಟ್ಕೋಬೋದು. ನಿಮ್ಮ ಇಯರ್ ಯಾವುದು ಇರುತ್ತೆ ನೀವು ಪ್ರಿಫರೆನ್ಸ್ ನೀವು ಕೊಟ್ಕೋಬೋದು. ಓಕೆ, ನಂತರ ನಿಮಗೆ ಇಲ್ಲಿ ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇದರ ಒಂದು ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದರೆ ಇದು ಆಬ್ಜೆಕ್ಟಿವ್ ಟೈಪ್ಸಲ್ಲಿ ಇರುತ್ತೆ. ಓಕೆ, ಈ ಪಾರ್ಟ್ A ಅಲ್ಲಿ ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗಲ್ಲಿ 20 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. ನಂತರ ಪಾರ್ಟ್ B ಅಲ್ಲಿ ಜನರಲ್ ನಾಲೆಡ್ಜ್ ಮತ್ತು ಜನರಲ್ ಅವೇರ್ನೆಸ್ ಸಂಬಂಧಪಟ್ಟಂತೆ 20 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. ಪಾರ್ಟ್ C ಅಲ್ಲಿ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ 20 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. ನಂತರ ಪಾರ್ಟ್ D ಅಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ 20 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಟೋಟಲ್ ಆಗಿ ಇಲ್ಲಿ ನಿಮಗೆ 80 ಕ್ವಶನ್ಸ್ ಇರುತ್ತೆ, 160 ಮಾರ್ಕ್ಸ್ ಇರುತ್ತೆ ಹಾಗೂ ನಿಮಗೆ 60 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ಓಕೆ, ಒಂದೊಂದು ಕ್ವಶನ್ಸ್ಗೆ 2 ಅಂಕಗಳು ಇರುತ್ತೆ. ಓಕೆ, ಮತ್ತು ಇಲ್ಲಿ ನಿಮಗೆ 13 ಭಾಷೆಗಳಲ್ಲಿ ಸಹ ನಿಮಗೆ ಎಕ್ಸಾಮ್ ಇರುತ್ತೆ. ಅಸ್ಸಾಮಿ, ಬೆಂಗಾಲಿ, ಗುಜರಾತಿ, ಕನ್ನಡ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ಒಡಿಯಾ, ಪಂಜಾಬಿ, ತಮಿಳ್, ತೆಲುಗು ಮತ್ತು ಉರ್ದು ಈ ಒಂದು 13 ಲ್ಯಾಂಗ್ವೇಜಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಓಕೆ, ಸೊ ಇಲ್ಲಿ ಕನ್ನಡದಲ್ಲೂ ಸಹ ಎಕ್ಸಾಮ್ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಲ್ಯಾಂಗ್ವೇಜ್ ಕನ್ನಡ ಅಂತ ಕೊಟ್ಟಿದ್ರೆ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಸಹ ನೀವು ಅಲ್ಲಿ ಪೇಪರ್ನ ನೀವು ಕನ್ನಡದಲ್ಲಿ ತಗೋಬೋದು. ನಂತರ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಪ್ರತಿ ರಾಂಗ್ ಆನ್ಸರ್ಗೆ 0.25 ಅಷ್ಟು ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಓಕೆ, ನಂತರ ನಿಮ್ಮೊಂದು ಸೆಲೆಕ್ಷನ್ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, ಫಿಸಿಕಲಿ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ನಂತರ ಫಿಸಿಕಲಿ ಸ್ಟ್ಯಾಂಡರ್ಡ್ ಟೆಸ್ಟ್, ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ನಂತರ ಫೈನಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಓಕೆ, ಈ ಒಂದು ಹಂತಗಳ ಮೂಲಕ ನಿಮ್ಮನ್ನು ಆಯ್ಕೆನ ಮಾಡ್ಕೋತಾರೆ. ಓಕೆ
ಓಕೆ, ಸೊ ಇದಿಷ್ಟು SSCಯಲ್ಲಿ GD ಕಾನ್ಸ್ಟೇಬಲಲ್ಲಿ ಕರೆದಿರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿ ಇದಾಗಿರುತ್ತೆ. ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇವರೊಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ ssc.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಇಲ್ಲಾಂದರೆ ನನಗೆ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಲಿಂಕ್ ಕ್ಲಿಕ್ ಮಾಡಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇಲ್ಲಿ ಕ್ವಾಲಿಫಿಕೇಷನ್ ಜಸ್ಟ್ 10th ಕೇಳಿರೋದ್ರಿಂದ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೀಗೆ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.